ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದೀನಿ ಅಂದ್ರೆ, ಮನ್ಯಾಗ ಯಾರ್ದಾರ ಮದುವೆ ಇತ್ತು ಅಂದ್ರೆ ನಮ್ಮ ಸ್ನೇಹಿತರದಾಗಿರ್ಬೋದು ಮತ್ತೆ ಬೀಗರ್ದು ಯಾರ್ದಾರ ಇತ್ತು ಅಂದ್ರೆ ನಾವ್ ಏನ್ ಮಾಡಿರ್ತೀವಿ, ಮೊಬೈಲ್ ದೊಳಗ ಒಂದು ವಿಡಿಯೋ ಎಡಿಟ್ ಮಾಡಿ ಬಿಟ್ಟಿರ್ತಾರೆ. ಮದುವೆ ಈ ದಿನ ಅದ, ಹುಡುಗನ್ ಹುಡುಗಿ ಫೋಟೋ ಬರ್ತಿರ್ತದ. ಈ ರೀತಿಯಾಗಿರುವಂತಹ ವಿಡಿಯೋಸ್ ನೀವು ಕೂಡ ಯಾವ ರೀತಿಯಾಗಿ ಇವತ್ತು ಯಾವ್ದಾದ್ರು ಒಂದು ಶುಭ ಸಮಾರಂಭಗಳಿತ್ತು ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಕೂಡ ಯಾವ ರೀತಿಯಾಗಿ ಒಂದು ಮೊಬೈಲ್ ಅಲ್ಲಿ ಸ್ಟೇಟಸ್ ಇಡುವಂತ ವಿಡಿಯೋಸ್ ಆಗಿರ್ಬೋದು ಮತ್ತೆ ಇನ್ನಿತರ ವಿಡಿಯೋಸ್ ಗಳನ್ನ ಹೆಂಗ್ ಎಡಿಟ್ ಮಾಡ್ತಾರ ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಕಲಿಸ್ಕೊಡತ್ತೀನಿ. ಮತ್ತೆ ಇದ್ರ ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಒಳಗೆ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದೀರ ಅಂದ್ರೆ ವಿಡಿಯೋ ಕೆಳಗ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯುವುದು ಸ್ನೇಹಿತರೆ. ಓಕೆ, ನೋಡೋಣ್ರಿ. ಮೊದಲನೇದಾಗಿ ಒಂದು ವಿಡಿಯೋ ಮಾಡಿರುವಂತ ಒಂದು ಡೆಮೋ ಒಂದು ಕ್ಲಿಪ್ ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೇನೆ. ಇವತ್ತು ಮದುವೆ ಆಗಿರ್ಬೋದು ಮತ್ತೆ ಇನ್ನಿತರ ಶುಭ ಸಮಾರಂಭಗಳ ಒಂದು ವಿಡಿಯೋ ಎಡಿಟಿಂಗ್ ಅನ್ನ ಹೆಂಗ ಮಾಡಬಹುದು ಅನ್ನುವಂತ ಒಂದು ವಿಧಾನವನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನ್ ಮಾಡಿರುವಂತ ಒಂದು ಡೆಮೋ ವಿಡಿಯೋ ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನೀವು ಕೂಡ ಹೆಂಗ್ ಮಾಡಬಹುದು ಅನ್ನೋದನ್ನ ಲೈವ್ ಆಗಿ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡೋ ಮುಖಾಂತರ ಪ್ರತಿದಿನ 1000ದಿಂದ 2000 ರೂಪಾಯಿವರೆಗೆ ಒಂದು ಹಣವನ್ನ ನೀವು ಸಂಪೂರ್ಣವಾಗಿ ಗಳಿಸಬಹುದು. ಅಂದ್ರೆ ಕೆಲಸ ಮಾಡಿ ಕೊಡಬಹುದು, ಬೇಕಾದವರಿಗೆ ನೀವು ಎಡಿಟ್ ಮಾಡಿ ಕೊಡಬಹುದು, ಅದರಿಂದ ನೀವು ಹಣ ಕೂಡ ಸಂಪೂರ್ಣವಾಗಿ ಪಡಿಬಹುದು. ಓಕೆ, ಮೊದಲಿಗೆ ಒಂದು ಡೆಮೋ ಕಾಪಿ ಕೂಡ ತೋರಿಸ್ತಾ ಇದ್ದೀನಿ. ಹೆಂಗ್ ಮಾಡೋದ್ರಿ ಸರ್ ಇದನ್ನ, ನೀವು ಯಾವ ರೀತಿಯಾಗಿ ಮಾಡಿದಿರ ಅನ್ನೋ ಒಂದು ಪ್ರಶ್ನೆ ಕೂಡ ಎಲ್ಲರಿಗೂ ಇದ್ದಿರತ್ತೆ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಒಳಗಡೆ ಏನ್ ಮಾಡಬೇಕು ಅಂದ್ರೆ ಒಂದು ಸಾಫ್ಟ್ವೇರ್ ಅನ್ನ ಇರಬೇಕಾಗುತ್ತೆ. ಆಫ್ಟರ್ ಇಫೆಕ್ಟ್ ಅನ್ನುವಂತ ಒಂದು ಎಡಿಟಿಂಗ್ ಮಾಡುವಂತ ಒಂದು ಪ್ರೊಫೆಷನಲ್ ಆಗಿ ಎಡಿಟ್ ಮಾಡುವಂತ ಒಂದು ಸಾಫ್ಟ್ವೇರ್ ಇದ್ದಿರತ್ತೆ. ಈ ಒಂದು ಆಫ್ಟರ್ ಇಫೆಕ್ಟ್ ಅನ್ನುವಂತ ಒಂದು ಸಾಫ್ಟ್ವೇರ್ ಅನ್ನ ನೀವೇನ್ ಮಾಡಬೇಕು, ನಿಮ್ಮ ಕಂಪ್ಯೂಟರ್ ಒಳಗ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಸರ್, ಈ ಸಾಫ್ಟ್ವೇರ್ ನಮ್ ಕಡೆ ಇಲ್ಲ ಅಂದ್ರೆ ನಮ್ಮ ಕಡೆಯಿಂದಾನು ನಿಮ್ಗೆ ಈ ಒಂದು ಸಾಫ್ಟ್ವೇರ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಕೊಡ್ತಾ ಇದೀವಿ. ಈ ಒಂದು ಸಾಫ್ಟ್ವೇರ್ ಬೇಕಾಗಿತ್ತು ಅಂದ್ರೆ ನೀವು ನನ್ಗೆ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಎಡಿಟ್ ಮಾಡುವಂತ ಒಂದು ಸಾಫ್ಟ್ವೇರ್ ಕೂಡ ನೀವು ಸಂಪೂರ್ಣವಾಗಿ ತಗೋಬಹುದು. ಓಕೆ, ನಾನು ಅಡೋಬ್ ಆಫ್ಟರ್ ಇಫೆಕ್ಟ್ ಅಂತ ಇದ್ದಿರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಸಂಪೂರ್ಣವಾಗಿ ನನ್ನ ಕಂಪ್ಯೂಟರ್ ಒಳಗ ಈ ಒಂದು ಸಾಫ್ಟ್ವೇರ್ ಎಡಿಟ್ ಮಾಡುವಂತ ಒಂದು ಸಾಫ್ಟ್ವೇರ್ ಏನಾಗುತ್ತೆ ಸಂಪೂರ್ಣವಾಗಿ ಓಪನ್ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ನೋಡಬಹುದು ಈ ರೀತಿಯಾಗಿ ನಮ್ಗೆ ಏನಾಗಿದೆ, ಸಂಪೂರ್ಣವಾಗಿ ಒಂದು ಕಂಪ್ಯೂಟರ್ ಒಳಗಡೆ ಅಡೋಬ್ ಆಫ್ಟರ್ ಇಫೆಕ್ಟ್ ಅಂತೇಳಿ ಒಂದು ಸಾಫ್ಟ್ವೇರ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿ ಈ ರೀತಿಯಾಗಿ ಒಂದು ಸ್ಕ್ರೀನ್ ಕೂಡ ನಿಮ್ಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಅಂದ್ರೆ ರೀಸೆಂಟ್ ಆಗಿ ನೀವೇನಾದ್ರೂ ಎಡಿಟ್ ಮಾಡಿತ್ತು ಅಂದ್ರೆ ಇಲ್ಲಿ ತೋರಿಸ್ಕೊಡುತ್ತೆ. ಇಲ್ಲ ಸರ್ ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಓಪನ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಅಂದ್ರೆ ಇದರ ಒಳಗ ನಿಮ್ಗೆ ಬೇಕಾಗಿರುವಂತ ವಿಡಿಯೋಸ್ ಗಳನ್ನ ಹೆಂಗ್ ಬೇಕು ಹಂಗ ಏನ್ ಮಾಡಬಹುದು ಅಂದ್ರೆ ವಿಡಿಯೋ ಎಡಿಟಿಂಗ್ ನ ನೀವು ಸಂಪೂರ್ಣವಾಗಿ ಮಾಡಬಹುದು. ದಿಸ್ ಇಸ್ ದ ಬೆಸ್ಟ್ ಸಾಫ್ಟ್ವೇರ್ ಆಫ್ ದ ಎಡಿಟಿಂಗ್ ಅಂತ ನಾವು ನೋಡ್ತೀವಿ. ಯಾಕಂದ್ರೆ ಈಗ ಫಿಲ್ಮ್ ಎಡಿಟ್ ಮಾಡೋರು ಮತ್ತೆ ಬೇರೆ ಬೇರೆ ಇನ್ನಿತರ ಒಂದು ಎಡಿಟಿಂಗ್ ಮಾಡುವಂತವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಅಡೋಬ್ ಆಫ್ಟರ್ ಇಫೆಕ್ಟ್ ಅನ್ನುವಂತ ಒಂದು ಸಾಫ್ಟ್ವೇರ್ ಒಳಗಡೆ ಅತಿ ಹೆಚ್ಚಾಗಿ ಪ್ರೊಫೆಷನಲ್ ಆಗಿ ನಾವೇನ್ ಮಾಡಬಹುದು ಅಂದ್ರೆ ಎಡಿಟಿಂಗ್ ನ ಮಾಡಬಹುದು. ಇವತ್ತು ಫಿಲ್ಮ್ ಎಡಿಟ್ ಆಗಿರ್ಬೋದು, ವಿಡಿಯೋ ಎಡಿಟ್ ಆಗಿರ್ಬೋದು ಮತ್ತೆ ಇನ್ನಿತರ ನೀವು ಯಾವುದೇ ಒಂದು ಎಡಿಟಿಂಗ್ ಕೆಲಸವನ್ನ ಅತ್ಯಂತ ಸುಲಭವಾಗಿ ಮತ್ತೆ ಅತ್ಯಂತ ಸರಳವಾಗಿ ಮತ್ತೆ ಪ್ರೊಫೆಷನಲ್ ಆಗಿ ಕೂಡ ನೀವೇನ್ ಮಾಡಬಹುದು ಈ ಒಂದು ಅಡೋಬ್ ಆಫ್ಟರ್ ಇಫೆಕ್ಟ್ ಒಳಗೆ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು ಅಂದ್ರೆ ವಿಡಿಯೋ ಎಡಿಟಿಂಗ್ ಮಾಡುವಂತದನ್ನ ಸಂಪೂರ್ಣವಾಗಿ ಕಲಿಯಬಹುದು. ಮತ್ತೆ ಇದರ ಜೊತೆಗೆ ಇದರ ಒಳಗಡೆ ನನ್ಗೆ ಏನ್ ಮಾಡ್ಬೇಕಾಗಿರುವಂತದ್ದು ವಿಡಿಯೋನ ಎಡಿಟ್ ಮಾಡಬೇಕಾಗಿದೆ. ಆ ಒಂದು ವಿಡಿಯೋನ ನಾನು ಏನ್ ಮಾಡ್ತೀನಿ, ನನ್ನ ಕಡೆ ವಿಡಿಯೋ ಕ್ಲಿಪ್ ಇದೆ, ಅದೇ ಒಂದು ವಿಡಿಯೋ ಕ್ಲಿಪ್ ಅನ್ನ ನಾನು ಸಂಪೂರ್ಣವಾಗಿ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನಿಮ್ಗೂ ಕೂಡ ಬೇರೆ ಬೇರೆ ವಿಡಿಯೋಸ್ ಗಳ ಬೇಕಾಗಿತ್ತು ಅಂದ್ರೆ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೂ ಕೂಡ ನಾನು ಏನ್ ಮಾಡ್ತೀನಿ ಒಂದು ವಿಡಿಯೋ ಎಡಿಟಿಂಗ್ ಮಾಡಿರುವಂತ ಒಂದು ಗ್ರೀನ್ ಸ್ಕ್ರೀನ್ ಇರುವಂತ ಒಂದು ವಿಡಿಯೋ ಕೂಡ ನಿಮ್ಗೆ ಸಂಪೂರ್ಣವಾಗಿ ನನ್ನ ಒಂದು ಕ್ಲಿಪ್ ಒಳಗಡೆ ನೀವೇನ್ ಮಾಡ್ಬೇಕು, ನೀವು ಯಾವ ವಿಡಿಯೋ ಎಡಿಟ್ ಮಾಡ್ತಾ ಇದೀರೋ ಅದನ್ನ ತಂದು ಈ ರೀತಿಯಾಗಿ ಒಂದು ಪ್ರಾಜೆಕ್ಟ್ ಫೈಲ್ ಮೇಲೆ ಸಂಪೂರ್ಣವಾಗಿ ಬಿಡಬೇಕಾಗುತ್ತೆ. ಬಿಟ್ಟ ನಂತರ ಸಂಪೂರ್ಣವಾಗಿ ಈ ರೀತಿಯಾಗಿ ಬಂದಿರುತ್ತೆ. ಇದನ್ನ ತಗೊಂಡು ನಾವೇನ್ ಮಾಡ್ಬೇಕು, ಇಲ್ಲಿ ವರ್ಕ್ ಏರಿಯಾ ಅಂತ ಇದ್ದಿರುತ್ತೆ, ಇದರ ಒಳಗೆ ತಂದು ಬಿಡಬಹುದು ಅಥವಾ ಇಲ್ಲಿ ಕೆಳಗಡೆ ಕೂಡ ನೀವು ತಂದು ಬಿಡಬಹುದು. ಬಿಡ್ತಿದ್ದಾಗಲೇ ನೋಡಬಹುದು ಈ ರೀತಿಯಾಗಿ ನಮ್ಗೆ ಏನಾಗಿರುತ್ತೆ
ಏನಾಗಿರುತ್ತೆ ಸಂಪೂರ್ಣವಾಗಿ ಒಂದು ಗ್ರೀನ್ ಸ್ಕ್ರೀನ್ ಅಲ್ಲಿ ಇರುವಂತ ಈ ರೀತಿಯಾಗಿರುವಂತ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಗ್ರೀನ್ ಸ್ಕ್ರೀನ್ ಅಂದ್ರೆ ಏನಪ್ಪಾ ಅನ್ನೋ ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ಗ್ರೀನ್ ಆಗಿ ಬಂದಿರುತ್ತೆ, ನಿಮ್ಗೆ ಯಾವುದೇ ರೀತಿಯಿಂದ ಫೋಟೋ ಬಂದಿರುವುದಿಲ್ಲ, ಮತ್ತೆ ಜೊತೆಗೆ ಇಲ್ಲಿ ಚೀರ ಅಂತ ಅಷ್ಟೇ ಬಂದಿರುತ್ತೆ, ಯಾವುದು ಹೆಸರು ಕೂಡ ಬಂದಿರೋದಿಲ್ಲ. ಈ ರೀತಿಯಾಗಿರುವಂತಹ ಕ್ಲಿಪ್ ಗಳು ನೀವು ಏನ್ ಮಾಡಬಹುದು ಅಂದ್ರೆ ಆನ್ಲೈನ್ ಒಳಗೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸಿಗುತ್ತೆ. ಇಲ್ಲ ಸರ್ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಏನ್ ಮಾಡ್ಕೊಡ್ತಾ ಇದೀವಿ ಅಂದ್ರೆ ಈ ಒಂದು ಕ್ಲಿಪ್ ಅನ್ನ ಸಂಪೂರ್ಣವಾಗಿ ಕೊಡ್ತಾ ಇದೀವಿ. ಈ ರೀತಿಯಾಗಿ ಕೂಡ ನೀವು ಏನ್ ಮಾಡಬಹುದು ಅಂದ್ರೆ ಈ ರೀತಿಯಾಗಿರುವಂತಹ ಗ್ರೀನ್ ಸ್ಕ್ರೀನ್ ಅಲ್ಲಿ ಇರುವಂತಹ ಒಂದು ಫೋಟೋಸ್ ಗಳನ್ನ ನೀವು ಏನ್ ಮಾಡಬೇಕು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡಿದೇನಂದ್ರೆ ಸಿಂಪಲ್ ಆಗಿರುವಂತದ್ದು ಏನ್ ಮಾಡ್ಬೇಕಾಗಿಲ್ಲ, ಗಣೇಶಾಯ ನಮ ಅಂತ ಬರ್ತಾ ಇದೆಯಾ, ಜೊತೆಗೆ ಮದುವೆ ಮಮತೆ ಕರೆಯೋಲೆ ಅಂತ ಬರ್ತಾ ಇದೆಯಾ, ಮುಂದೆ ಇಲ್ಲೊಂದು ಫೋಟೋ ಬರಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಸ್ವಲ್ಪ ಈ ರೀತಿಯಾಗಿ ಇಷ್ಟೇ ತಗೊಂಡು ಈ ಒಂದು ಪಾಯಿಂಟ್ ಅನ್ನ ಅಂದ್ರೆ ಟೈಮ್ ನೋಡ್ಕೋಬೇಕು. ಈ ಒಂದು ಟೈಮಿಗೆ ಏನ್ ಬರ್ತಾ ಇದೆ, ಈ ಒಂದು ಗ್ರೀನ್ ಸ್ಕ್ರೀನ್ ಬರ್ತಾ ಇದೆ ಅಂದ್ರೆ ಇಲ್ಲೇ ನೀವೇನ್ ಮಾಡ್ಬೇಕು ಇಟ್ಕೊಂಡು ಓಕೆ. ಅವಾಗ ನಾನು ಏನ್ ಮಾಡ್ತೀನಿ, ಇದನ್ನ ಮಿನಿಮೈಸ್ ಮಾಡ್ಕೊಂಡು ನಿಮ್ಗೆ ಯಾವ ಒಂದು ಫೋಟೋ ಅಲ್ಲಿ ಬೇಕಾಗಿದೆಯೋ ಆ ಒಂದು ಫೋಟೋನ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಈ ಒಂದು ಫೋಟೋನ ತಗೊಂಡು ನಾನು ಮತ್ತೆ ಮೈಕ್ರೋಸಾಫ್ಟ್ ಒಂದು ಆಫ್ಟರ್ ಎಫೆಕ್ಟ್ ಒಳಗೆ ತಗೊಂಡು ಬಂದು ಈ ರೀತಿಯಾಗಿ ಆ ಒಂದು ಫೋಟೋ ಬಿಟ್ಟು ನಾನು ಮತ್ತೇನ್ ಮಾಡ್ತೀನಿ, ಆ ಒಂದು ಫೋಟೋ ಇಲ್ಲಿಂದ ತಂದು ಕೆಳಗಡೆ ಇಟ್ಕೋತೀನಿ. ಅಂದ್ರೆ ಇಲ್ಲಿ ಟೈಮಿಂಗ್ ಇಟ್ಕೊಂಡಿದ್ದೀನಿ, ಈ ಒಂದು ಟೈಮಿಂಗ್ ಗೆ ಮಾತ್ರ ಆ ಒಂದು ಫೋಟೋ ಇಲ್ಲಿಂದ ಪ್ಲೇ ಆಗಬೇಕು. ಕಂಪ್ಲೀಟ್ ಆಗಿ ಅದರ ಟೈಮಿಂಗ್ ಕಂಪ್ಲೀಟ್ ಬಂದಿರೋದು ಅದು ಸ್ಟಾರ್ಟಿಂಗ್ ಲಿಂದ ಅದನ್ನ ಏನ್ ಮಾಡ್ಬೇಕು, ಹಿಂಗ್ ತಗೊಂಡು ಈ ರೀತಿಯಾಗಿ ಸರಿಸ್ಕೋಬೇಕು. ನೀವು ಸರಿಸಿದ ಮೇಲೆ ಸ್ವಲ್ಪ ಮೂವ್ಮೆಂಟ್ ಮಾಡ್ರಿ, ಗ್ರೀನ್ ಸ್ಕ್ರೀನ್ ಬರ್ತಾ ಇದೆ. ಈ ಒಂದು ಗ್ರೀನ್ ಸ್ಕ್ರೀನ್ ಸಂಪೂರ್ಣವಾಗಿ ಹೋಗಬೇಕು, ಹೋಗಿದ್ರೆ ಮಾತ್ರ ನಮ್ಗೆ ಫೋಟೋ ಅಲ್ಲಿ ವಿಸಿಬಲ್ ಆಗ್ತದೆ ಅನ್ನೋದ್ರ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಅವಾಗ ಏನ್ ಮಾಡೋದು, ಆ ಒಂದು ಫೋಟೋ ಹೋಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಅದೇ ಲೇಯರ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಇಫೆಕ್ಟ್ ಒಳಗೆ ಹೋಗಿ ಜನರೇಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಅಥವಾ ಕೀಯಿಂಗ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಇಲ್ಲಿಂದ ಕೀ ಲೈಟ್ ಅಂತ ಇದ್ದಿರತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಒಂದು ಪೆನ್ಸಿಲ್ ಇದ್ದಿರತ್ತೆ ಸೆಲೆಕ್ಷನ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಳಗಡೆ ಇರುವಂತಹ ಗ್ರೀನ್ ಸ್ಕ್ರೀನ್ ಏನಾಗುತ್ತೆ ನಮ್ಗೆ ಸಂಪೂರ್ಣವಾಗಿ ರಿಮೂವ್ ಆಗ್ಬಿಟ್ಟಿರ್ತದೆ. ಓಕೆನಾ. ರಿಮೂವ್ ಆದ ನಂತರ ನಾವೇನ್ ಮಾಡ್ಬೇಕಾಗಿದೆ, ಈ ಒಂದು ಫೋಟೋನ ಹಿಡಿದು ಕಂಟ್ರೋಲ್ ಜೆಡ್ ಈ ಒಂದು ಫೋಟೋನ ಹಿಡಿದು ನಾವೇನ್ ಮಾಡ್ಬೇಕು, ಈ ರೀತಿಯಾಗಿ ನೀವು ಸ್ವಲ್ಪ ಸಣ್ಣದು ಕೂಡ ಈ ಕ್ರಾಸ್ ದಿಂದ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಹಿಡಿದು ಸಣ್ಣ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫೋಟೋನ ನೀವು ಈ ರೀತಿಯಾಗಿ ಇಟ್ಕೋಬಹುದು. ಈಗ ನೋಡಿ ಜಸ್ಟ್ ಪ್ಲೇ ಮಾಡಿ ನೋಡೋಣ. ಜಸ್ಟ್ ಎಲ್ಲವನ್ನು ಕೂಡ ಆಟೋಮೆಟಿಕ್ ಆಗಿ ರೆಡಿಮೇಟ್ ಆಗಿ ಬರ್ತಾ ಇದೆ, ಫೋಟೋ ಕೂಡ ಸಂಪೂರ್ಣವಾಗಿ ಬಂತು. ಈಗ ಏನ್ ಮಾಡ್ಬೇಕಾಗಿದೆ ಸರ್, ಹೆಸರು ಬರಬೇಕಾಗಿದೆಯಲ್ಲ, ಇವಾಗ ನಾವೇನ್ ಮಾಡ್ಬೇಕು, ಇಲ್ಲಿ ಬರಿಬೇಕಾಗಿತ್ತು ಅಂದ್ರೆ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ನುಡಿ ಡೈರೆಕ್ಟ್ ಅನ್ನುವಂತ ಒಂದು ಸಾಫ್ಟ್ವೇರ್ ನಿಮ್ ಕಂಪ್ಯೂಟರ್ ಒಳಗೆ ಇದ್ದಿರತ್ತೆ. ಅಂದ್ರೆ ಕನ್ನಡದ ಒಳಗೆ ಅಕ್ಷರಗಳನ್ನ ಬರಿಬೇಕಲ್ಲ, ಹಾಗಾಗಿ ನೀವೇನ್ ಮಾಡ್ಬೇಕು, ನುಡಿಯನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಟಾಸ್ಕ್ ಬಾರ್ ಅಲ್ಲಿ ನುಡಿ ಓಪನ್ ಆಗಿರುತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕು, ಈ ರೀತಿಯಾಗಿ ಸರಿಸ್ಕೊಂಡು ಇಲ್ಲಿಂದ ಒಂದು ನ್ಯೂ ಪೇಜ್ ತಗೊಂಡು ಏನ್ ಹೆಸರು ಬರಿಬೇಕಾಗಿದೆ ಅದನ್ನ ತಗೊಂಡು ವಿನಾಯಕ್ ಅಂತ ನಾನು ಬರಿಬೇಕಾಗಿದೆ, ವಿನಾಯಕ್ ಅಂತ ನಾನು ಸಂಪೂರ್ಣವಾಗಿ ಬರಿಬೇಕಾಗಿರುವಂತದ್ದು. ಓಕೆ, ವಿನಾಯಕ್ ಅಂತ ಬರೆದು ಇದನ್ನು ಕಾಪಿ ಮಾಡ್ಕೋತಾ ಇದೀನಿ. ಇದನ್ನು ಮಿನಿಮೈಸ್ ಮಾಡ್ಕೊಳ್ಳೋಣ. ಆಮೇಲೆ ಹುಡುಗಿ ಹೆಸರು ಕೂಡ ಬರಿಬೇಕು. ಮತ್ತೆ ಇಲ್ಲಿಂದ ಟಿ ಅನ್ನುವಂತ ವರ್ಡ್ ಕಾಣಿಸ್ತಾ ಇರತ್ತೆ, ಟಿ ಅಂದ್ರೆ ಅಕ್ಷರ ಬರೆಯುವಂತದ್ದು. ಇಲ್ಲಿ ಜಸ್ಟ್ ಟೈಪ್ ಮಾಡ್ಕೊಂಡು ಕಂಟ್ರೋಲ್ ವಿ ಮಾಡ್ಕೊಂಡ್ಬಿಡಿ, ಆಟೋಮೆಟಿಕ್ ಆಗಿ ಹೆಸರು ಬರುತ್ತೆ. ಮೂಟೂಲ್ ತಗೋಬೇಕು, ತಗೊಂಡು ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಇದಕ್ಕೆ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬಹುದು. ಓಕೆ, ಇದನ್ನ ಸ್ವಲ್ಪ ದೊಡ್ಡದಾಗಬೇಕು ಅಂದ್ರೆ ಕೆಳಗಡೆ ಏನಾಗುತ್ತೆ, ಇಲ್ಲಿಂದ ಕ್ಯಾರೆಕ್ಟರ್ಸ್ ಅನ್ನೋದು ನಿಮ್ಗೆ ಕಾಣಿಸ್ತಾ ಇರತ್ತೆ ನೋಡಬಹುದು. ಇದನ್ನ ಸ್ವಲ್ಪ ಈ ರೀತಿಯಾಗಿ ಮೇಲ್ಗಡೆ ತಗೊಂಡ್ರೆ ಅಕ್ಷರನ ದೊಡ್ಡ ಮಾಡಬಹುದು. ಮತ್ತೆ ಬೇರೆ ಬೇರೆ ಕಲರ್ಸ್ ಗಳನ್ನು ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಚೇಂಜಸ್ ಮಾಡಬಹುದು. ನಿಮ್ಗೆ ಯಾವ ಕಲರ್ಸ್ ಒಳಗೆ ಬೇಕೋ ಆ ಕಲರ್ಸ್ ಒಳಗೆ ನೀವೇನ್ ಮಾಡಬಹುದು, ಇದನ್ನ ಬದಲಾವಣೆಯನ್ನ ಮಾಡ್ಕೋಬಹುದು. ಗೊತ್ತಾಗದ ಅಂದ್ರೆ ಇಲ್ಲಿ ಅಕ್ಷರಗಳನ್ನ ಡಿಸೈನ್ ಮಾಡ್ಕೋಬಹುದು, ಅಂದ್ರೆ ಎಡಿಟ್ ಮಾಡಬಹುದು ಇಲ್ಲಿಂದ ಕ್ಯಾರೆಕ್ಟರ್ಸ್ ಒಳಗಡೆ. ಓಕೆ, ಈ ರೀತಿಯಾಗಿ ತಗೊಂಡಾದ್ಮೇಲೆ ಇದಕ್ಕೊಂದು ಇಫೆಕ್ಟ್ ಬರ್ಬೇಕಲ್ಲ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಒಂದು ಬ್ರೌಸರ್ ಇನ್ ಬ್ರಿಗೇಡ್ ಅಂತ ಇದಿರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಒಂದು ಇಫೆಕ್ಟ್ ಗಳ ನಮ್ಗೆ ಏನಾಗುತ್ತೆ, ಆಫ್ಟರ್ ಇಫೆಕ್ಟ್ ಅಲ್ಲಿ ರೆಡಿಮೆಂಟ್ ಆಗಿ ಸಿಗುತ್ತೆ. ಆ ಒಂದು ಇಫೆಕ್ಟ್ ಗಳನ್ನ ನೀವು ಡೈರೆಕ್ಟ್ ಆಗಿ ಇದರ ಮೇಲೆ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅಕ್ಷರಗಳು ಅನಿಮೇಷನ್ ಆಗಿ ಬಂದ್ಬಿಡ್ತಾವ. ಓಕೆ, ಈ ರೀತಿಯಾಗಿರುವಂತಹ ಪೇಜ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಮೊದಲಿಗೆ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಓಪನ್ ಆದಾಗ ಅಂದ್ರೆ ಈಗ ನಿಮ್ಗೂ ಕೂಡ ಇದೇ ರೀತಿಯಾಗಿ ಓಪನ್ ಆಗಿರುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಅಡೋಬ್ ಒಳಗೆ ಹೋಗ್ಬೇಕಾಗತ್ತೆ. ಅಡೋಬ್ ಒಳಗೆ ಹೋಗಿದ ನಂತರ ಇಲ್ಲಿಂದ ಆಫ್ಟರ್ ಇಫೆಕ್ಟ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಆಫ್ಟರ್ ಇಫೆಕ್ಟ್ ತಗೊಳ್ಳಿ. ಅದಾದ ನಂತರ ನಾವೇನ್ ಮಾಡ್ಬೇಕು, ಸಪೋರ್ಟ್ ಫೈಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಸಪೋರ್ಟ್ ಫೈಲ್ ಮೇಲೆ ಯಾವೆಲ್ಲ ಫೈಲ್ ಗಳ ಸಪೋರ್ಟ್ ಆಗಿದೆ ಅನ್ನೋದನ್ನ ನಾವು ನೋಡಬಹುದು. ಇದರಲ್ಲಿ ಪ್ರಿಸೆಟ್ ತಗೊಳ್ಳೋಣ. ಪ್ರಿಸೆಟ್ ತಗೋತಿದ್ದಾನೆ ಇದನ್ನ ಒಂದು ಟೆಕ್ಸ್ಟ್ ಅಂತ ಇದ್ದಿರತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಅನಿಮೇಷನ್ ಇನ್ ಅಂತ ಇದ್ದಿರತ್ತೆ, ಅನಿಮೇಷನ್ ಔಟ್ ಅಂತ ಇದ್ದಿರತ್ತೆ. ಈ ರೀತಿಯಾಗಿ ಇಫೆಕ್ಟ್ ಗಳು ನಮಗೆ ಸಿಗುತ್ತೆ. ಮತ್ತೆ ನಾವೇನ್ ಮಾಡಬಹುದು, ಇದನ್ನ ಅನಿಮೇಷನ್ ಏನ್ ಬೇಕಾಗಿಲ್ಲ ಸರ್ ಅಂದ್ರೆ ಬ್ಯಾಕ್ ಹೋಗಬಹುದು. ಅನಿಮೇಷನ್ ಔಟ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಈ ರೀತಿಯಾಗಿ ಬರ್ತಾ ಇರತ್ತೆ. ಜೊತೆಗೆ ಬ್ಲರ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಈ ರೀತಿಯಾಗಿ ಬರ್ತಾ ಇರತ್ತೆ. ನಿಮ್ಗೆ ಯಾವ ಇಫೆಕ್ಟ್ ಬೇಕೋ ಆ ಇಫೆಕ್ಟ್ ಅನ್ನ ನೀವೇನ್ ಮಾಡಬಹುದು, ಈ ರೀತಿಯಾಗಿರುವಂತಹ ಇಫೆಕ್ಟ್ ಅನ್ನ ಜಸ್ಟ್ ಫಾರ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಫೆಕ್ಟ್ ಪ್ಲೇ ಮಾಡಿ ನೋಡ್ರಿ, ಅದು ಬರ್ತಿದ್ದಾನೆ ಇಲ್ಲಿಂದ ವಿನಾಯಕ್ ಅಂತ. ಈ ರೀತಿಯಾಗಿ ಆಟೋಮೆಟಿಕ್ ಆಗಿ ಅನಿಮೇಷನ್ ಆಗಿ ಬಂದ್ಬಿಡ್ತಾವ. ಗೊತ್ತಾಗ್ತದೆ, ಇದು ಬಹಳ ಸಿಂಪಲ್ ಆಗಿರುವಂತದ್ದು, ಏನ್ ಡಿಫಿಕಲ್ಟ್ ಇಲ್ಲ ಇದರಲ್ಲಿ. ಈಗ ಏನ್ ಮಾಡ್ಬೇಕು, ಸ್ವಲ್ಪ ಮುಂದೆ ತಗೋತಿದ್ದಾನೆ. ಈಗ ನೆಕ್ಸ್ಟ್ ಏನಾಗಬೇಕು ನೋಡಿ, ಈ ಒಂದು ವಿನಾಯಕ್ ಅನ್ನೋ ಹೆಸರನ್ನ ಇಲ್ಲಿಂದ ಬರ್ತಿದ್ದಾನೆ ಇದರ ಜೊತೆನೆ ಹೋಗ್ಬಿಡ್ಬೇಕು, ಅದು ಅಂದ್ರೆ ಬ್ಲರ್ ಆಗ್ಬಿಡ್ಬೇಕು ನೋಡಿ, ಈ ರೀತಿಯಾಗಿ ಬ್ಲರ್ ಆಗ್ಬಿಡ್ಬೇಕು. ಓಕೆ, ಇದು
ಎಷ್ಟು ಹೋಗ್ತಾ ಇದೆ ಅಷ್ಟನ್ನ. ಈ ನೋಡ್ರಿ ಇಲ್ಲಿ ಚೀರಾ ಅನ್ನೋದನ್ನ ಯಾವ ರೀತಿಯಾಗಿ ಹೈಡ್ ಆಗ್ತಾ ಇದೆ, ಕೆಳಗಡೆ ವಿನಾಯಕ್ ಅನ್ನೋದು ಕೂಡ ಅದರ ಜೊತೆನೆ ಬ್ಲರ್ ಆಗಿ ಹೋಗ್ಬಿಡ್ಬೇಕು. ಅವಾಗ ಟೈಮ್ ಅನ್ನ ಈ ರೀತಿಯಾಗಿ ಇಟ್ಕೊಳ್ಳೋಣ. ಓಕೆ, ಇದೇ ಟೈಮಿಗೆ ನಾವೇನ್ ಮಾಡ್ಬೇಕು, ಈ ಒಂದು ಅಕ್ಷರ ಇಲ್ಲಿ ಒಂದು ಬಾಣ ಚಿಹ್ನೆ ಇರುತ್ತೆ, ಕೆಳಗಡೆ ಮುಂದ್ಗಡೆ ಕಾಣಿಸ್ತಾ ಇರುತ್ತೆ ಎರೋಕೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ರಾನ್ಸ್ಫಾರ್ಮ್ ಮೇಲೆ ಹೋಗಿ ಒಪಾಸಿಟಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಸ್ವಲ್ಪ ಮುಂದೆ ಹೋಗ್ತಿದ್ದಾನೆ, ಒಪಾಸಿಟಿ ಕಡಿಮೆ ಆಗ್ಬೇಕು, 0 ಮಾಡ್ಕೊಂಡ್ರೆ ಅದರ ಜೊತೆಗೆ ಇದನ್ನು ಕೂಡ ಕಂಪ್ಲೀಟ್ ಆಗಿ ಹೋಗ್ಬಿಡ್ತದೆ. ನೋಡ್ಬೋದು ನೋಡಿ, ಈ ರೀತಿಯಾಗಿ ಹೋಗ್ಬಿಡ್ತದೆ. ಸಪೋಸ್ ಸರ್ ಅದು ಹೋಗಿದೆ, ಇದು ಇನ್ನೂ ಕಾಣಿಸ್ತಾ ಇದೆ ಅಂದ್ರೆ ಈ ಕೀಸ್ ಅನ್ನ ಸ್ವಲ್ಪ ಮುಂದ್ಗಡೆ ತಗೋಬಹುದು, ಆಟೋಮೆಟಿಕ್ ಆಗಿ ಹೋಗ್ಬಿಡ್ತದೆ. ಹೋಯ್ದ್ರೆ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಓಕೆನಾ, ಈಗೇನ್ ಮಾಡ್ಬೇಕಾಗಿದೆ, ಹುಡುಗಿ ಫೋಟೋ ಬರಬೇಕಾಗಿರುವಂತದ್ದು. ಓಕೆನಾ, ಇಲ್ಲಿಗೆ ಈ ಒಂದು ಕೆಲಸ ಮುಗೀತು. ಓಕೆನಾ, ಈಗೇನ್ ಮಾಡ್ಬೇಕಾಗಿದೆ, ಈ ಒಂದು ಫೋಟೋ ಏನಿದೆಯಲ್ಲ ಇಲ್ಲಿಂದ ನಾವೇನ್ ಮಾಡ್ಕೊಳ್ಳೋಣ, ಕಟ್ ಮಾಡ್ಕೊಂಡ್ಬಿಡೋದು. ಎಲ್ಲಿಂದ ಕಟ್ ಮಾಡ್ಬೇಕು, ವಿನಾಯಕ್ ಅಂತ ಬಂದಾದ್ಮೇಲೆ ಆ ಫೋಟೋ ನಮ್ಗೆ ಅವಶ್ಯಕತೆ ಇಲ್ಲ. ಇಲ್ಲಿಂದ ಅಲ್ಟ್ ಹಿಡಿದು ಬ್ರಕೆಟ್ ಕ್ಲೋಸ್ ಬ್ರಕೆಟ್ ಅಂತ ಇದ್ದಿರುತ್ತೆ ನಿಮ್ ಕೀಬೋರ್ಡ್ ಅಲ್ಲಿ, ಅದನ್ನ ಫ್ರೆಶ್ ಮಾಡಿದ್ರೆ ಹೋಗ್ಬಿಡ್ತದೆ. ನೆಕ್ಸ್ಟ್ ಹುಡುಗಿ ಫೋಟೋ ಬರಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿಂದ ಹುಡುಗಿ ಫೋಟೋ ತಂದು ನೀವು ಇಲ್ಲಿ ಇಡಬೇಕಾಗ್ತದೆ. ಅವಾಗ ನಾನು ಮತ್ತೆ ಇದನ್ನು ಮಿನಿಮೈಸ್ ಮಾಡ್ಕೊಂಡು ಸಂಪೂರ್ಣವಾಗಿ ಮಿನಿಮೈಸ್ ಮಾಡಿ ಈ ಒಂದು ಹುಡುಗಿ ಫೋಟೋನ ನಾನೇನ್ ಮಾಡ್ತಾ ಇದೀನಿ, ತಂದು ಸಂಪೂರ್ಣವಾಗಿ ಅಲ್ಲಿ ಇಟ್ಕೋತಾ ಇದೀನಿ. ಮತ್ತೆ ಇಲ್ಲಿ ತಗೊಂಡ್ ಬರೋದು ಸಂಪೂರ್ಣವಾಗಿ ಒಂದು ಪ್ರಾಜೆಕ್ಟ್ ಅಲ್ಲಿ ಹಾಕೊಂಡ್ಬಿಡಿ. ಪ್ರಾಜೆಕ್ಟ್ ಕಾಣಿಸ್ತಾ ಇಲ್ಲ ಅಂದ್ರೆ ಜಸ್ಟ್ ಫಾರ್ ದ ನೀವು ಡಬಲ್ ಕ್ಲಿಕ್ ಮಾಡ್ಕೊಂಡು ಇಫೆಕ್ಟ್ ಅನ್ನ ತೆಗಿಬೇಕಾಗ್ತದೆ. ಓಕೆ, ಅಂದ್ರೆ ಇಫೆಕ್ಟ್ ಅಲ್ಲ, ಪ್ರಾಜೆಕ್ಟ್ ಫೈಲ್ ಅನ್ನ ನಾವೇನ್ ಮಾಡ್ಬೇಕು, ಇಲ್ಲಿಂದ ಸಂಪೂರ್ಣವಾಗಿ ತೆಗಿಬೇಕು. ಓಕೆ, ಇದನ್ನ ಸಂಪೂರ್ಣವಾಗಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಬಂದ್ಬಿಡತ್ತೆ. ಈಗ ಏನ್ ಮಾಡ್ತೀನಿ ನಾನು, ಆ ಒಂದು ಫೋಟೋನ ಇನ್ನೊಂದ್ ಸರ್ತಿ ಈ ರೀತಿಯಾಗಿರುವಂತಹ ಒಂದು ಕಪಲ್ ಫೋಟೋನ ಸಂಪೂರ್ಣವಾಗಿ ಆಫ್ಟರ್ ಎಫೆಕ್ಟ್ ಒಳಗೆ ತಂದು ಈ ರೀತಿಯಾಗಿ ಬಿಡ್ತಾ ಇದೀನಿ. ಬರ್ತಿದ್ದಾನೆ, ಅದೇ ಫೋಟೋ ಕೆಳಗಡೆ ತಗೊಂಡಾಗ ಮಾತ್ರ ಬರುತ್ತೆ. ಈಗ ಏನ್ ಮಾಡ್ಬೇಕು, ಈ ಫೋಟೋನ ಸಂಪೂರ್ಣವಾಗಿ ಇಲ್ಲಿಂದ ಸರ್ಸ್ಕೊಂಡ್ಬಿಡಿ. ಓಕೆನಾ, ಸರಿಸ್ತಿದ್ದಾಗನೇ ನೋಡಿ ಇಲ್ಲಿಗೆ ಬಂದಿರುವಂತ ಫೋಟೋನ ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಫೋಟೋ ನನಗೆ ಏನಾಗಬೇಕು, ಈ ಕಡೆ ಸರಿಬೇಕಾಗಿರೋದ್ರಿಂದ ಸೆಲೆಕ್ಷನ್ ಮಾಡ್ಕೊಂಡು ಅದೇ ಒಂದು ಲೇಯರಿಗೆ ಸೆಲೆಕ್ಷನ್ ಮಾಡಿ ನೀವೇನ್ ಮಾಡ್ಬೋದು, ಸರಿಸಬಹುದು. ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ ಪಾಯಿಂಟ್ಸ್ ಹಿಡಿದು. ಓಕೆ, ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಸ್ವಲ್ಪ ಸರಿಸ್ಕೋಬಹುದು. ನೋಡಿ ಈಗೇನ್ ಮಾಡ್ತೀನಿ ನಾನು, ಮತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ, ವಿನಾಯಕ್ ಅಂತ ಹೋಯ್ತು, ಜಸ್ಟ್ ಮತ್ತೆ ಕ್ಲಿಕ್ ಮಾಡೋಣ, ಚೀರಾ ಸೌಮ್ಯ ಅಂತ ಬರ್ತಲ್ಲ. ಈಗ ಹುಡುಗಿ ಹೆಸರು ಬರಿಬೇಕಾಗಿದೆ. ಅವಾಗ ನಾವೇನ್ ಮಾಡ್ಬೇಕು, ಇಲ್ಲಿಂದ ಹುಡುಗಿ ಹೆಸರು ಬರ್ಬೇಕಲ್ಲ, ಅವಾಗ ಮತ್ತೆ ಇಲ್ಲಿಂದ ನಾವು ನುಡಿಯನ್ನ ಓಪನ್ ಮಾಡ್ಕೊಂಡು ಆರತಿ ಅಂತ ನಾನು ಸಂಪೂರ್ಣವಾಗಿ ಒಂದು ಹೆಸರನ್ನ ಬರಿತಾ ಇದ್ದೀನಿ. ಇದನ್ನೇ ಕಾಪಿ ಮಾಡ್ಕೊಂಡು ಮತ್ತೆ ಕಾಪಿ ಮಾಡ್ತಿದ್ದಾನೆ. ನಾವೇನ್ ಮಾಡ್ಬೇಕು, ಇಲ್ಲಿ ಟಿ ಅಂತ ಇದ್ದಿರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಜಸ್ಟ್ ಇಲ್ಲಿ ಒಂದು ಹೊರಗಡೆ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಕಂಟ್ರೋಲ್ ವಿ ಮಾಡಿದ್ರೆ ಆರತಿ ಅಂತ ಬರುತ್ತೆ. ಮೂಟೂಲ್ ತಗೊಂಡು ನೀವೇನ್ ಮಾಡ್ಬೇಕಿದಂತಂದು ಈ ರೀತಿಯಾಗಿ ಇಟ್ಕೋಬಹುದು. ಸ್ವಲ್ಪ ದೊಡ್ಡಬೇಕು ಅಂದ್ರೆ ಇಲ್ಲಿಂದ ಅಕ್ಷರ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬಹುದು. ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಇಫೆಕ್ಟ್ ಬರ್ಬೇಕಲ್ಲ ಸರ್, ಎಲ್ಲಿಂದ ಇಫೆಕ್ಟ್ ಬರಬೇಕು, ಇಲ್ಲಿಂದ ಚಿಕ್ಕು ಸೌ ಅಂತ ಬರ್ತಿದ್ದಾನೆ, ಆರತಿ ಅಂತ ಕಾಣಿಸ್ಬೇಕು ನನಗೆ. ಅವಾಗ ನಾನು ಮತ್ತೆ ಇದನ್ನ ಓಪನ್ ಮಾಡ್ಕೊಂಡು ಜಸ್ಟ್ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದಕ್ಕೆ ಏನಾಗ್ಬಿಡತ್ತೆ, ಇಫೆಕ್ಟ್ ಅನ್ನ ನಾನು ಹಾಕೊಂಡ್ಬಿಡ್ತೀನಿ. ಓಕೆ, ಟೆಕ್ಸ್ಟ್ ಗೆ ಹಾಕ್ಬೇಕಲ್ಲ, ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇದನ್ನ ಡಬಲ್ ಕ್ಲಿಕ್ ಮಾಡ್ಕೊಂಡ್ರೆ ಆ ಟೆಕ್ಸ್ಟ್ ಗೆ ಕೂಡ ಏನಾಗ್ಬಿಡತ್ತೆ, ಈಗ ನೋಡ್ಬೋದು ಸೌಖ್ಯ ಬರ್ತಿದ್ದಾನೆ. ಇಲ್ಲಿಂದ ಆರತಿ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ನನ್ಗ ಬಂದ್ಬಿಡ್ತದೆ. ಓಕೆನಾ, ಬರ್ತಿದ್ದಾನೆ. ಏನಾಗುತ್ತೆ, ಸ್ವಲ್ಪ ಮುಂದ್ಗಡೆ ಹೋಗೋಣ, ಇನ್ನೂ ಸ್ವಲ್ಪ ಮುಂದೆ ಹೋಗ್ತಿದ್ದಾನೆ. ಎರಡು ಕೂಡ ನನಗೆ ಏನಾಗ್ಬಿಡತ್ತೆ. ಓಕೆ ನೋಡಿ, ಫೋಟೋ ಹೋಯ್ತು, ಅದರ ಜೊತೆಗೆ ಎಲ್ಲಿಂದ ಫೋಟೋ ಹೋಗ್ತಾ ಇದೆ, ಇಲ್ಲಿಂದ ಫೋಟೋ ಕಂಪ್ಲೀಟ್ ಆಗ್ತಾ ಇದೆ. ಹೌದಾ, ಆ ಒಂದು ಫೋಟೋನು ಕೂಡ ನೀವೇನ್ ಮಾಡ್ಬೇಕು, ಇಲ್ಲಿಂದ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಅಲ್ಟ್ ಹಿಡಿದು ಬ್ರಕೆಟ್ ಕ್ಲೋಸ್ ಬ್ರಕೆಟ್ ಅನ್ನ ಫ್ರೆಶ್ ಮಾಡಿದ್ರೆ ಹೋಗ್ಬಿಡ್ತದೆ. ಬಟ್ ಇದೇನಾಗಬೇಕಾಗಿದೆ, ನನಗೆ ಆರತಿ ಅನ್ನುವಂತ ಅಕ್ಷರವನ್ನ ಏನ್ ಮಾಡ್ಬೇಕಾಗಿರುವಂತದ್ದು ಇಲ್ಲಿಂದ ಬ್ಲರ್ ಆಗ್ಬೇಕು. ಅವಾಗ ಅದೇ ಒಂದು ಫಾಂಟಿಗೆ ಸೆಲೆಕ್ಷನ್ ಮಾಡಿ ಇಲ್ಲಿ ಕಂಟ್ರೋಲರ್ಸ್ ಓಪನ್ ಮಾಡ್ಕೊಂಡು ಇಲ್ಲಿ ಟ್ರಾನ್ಸ್ಫಾರ್ಮ್ ಒಳಗೆ ಹೋಗಿ ಇದನ್ನ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಿದ್ದಾನೆ. ಏನ್ ಮಾಡ್ಬೇಕಾದ್ರೆ ಒಪಾಸಿಟಿ ಕಡಿಮೆ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಹೋಗ್ಬಿಡ್ತದೆ. ನೋಡ್ಬೋದು, ಇದನ್ನ ಸಂಪೂರ್ಣವಾಗಿ ಹೋಗ್ಬಿಡ್ತದೆ. ಸ್ವಲ್ಪ ಹೋಗಿಲ್ಲ, ಇನ್ನು ಸ್ವಲ್ಪ ಮುಂದೆ ತಗೋರಿ, ಆಟೋಮೆಟಿಕ್ ಆಗಿ ಅದ್ರ ಜೊತೆಗೆ ಏನಾಗ್ಬಿಡುತ್ತೆ, ಅದನ್ನು ಕೂಡ ಹೋಗ್ಬಿಡ್ತದೆ. ನೋಡ್ಬೋದು, ಸಂಪೂರ್ಣವಾಗಿ ಹೋಗ್ಬಿಡತ್ತೆ. ಈಗ ಏನ್ ಮಾಡ್ಬೇಕು, ಇನ್ನೊಂದು ಫೋಟೋ ಬರ್ತಾ ಇದೆ, ಅದನ್ನು ಕೂಡ ನಾವೇನ್ ಮಾಡ್ಬೇಕು, ಇನ್ನೊಂದು ಫೋಟೋ ಬರ್ಬೇಕಾಗಿತ್ತು ಅಂದ್ರೆ ಎಲ್ಲಿಂದ ಬರಬೇಕು, ಇನ್ನೊಂದು ಫೋಟೋ ಎಲ್ಲಿಂದ ಬರಬೇಕು. ಓಕೆನಾ, ಸ್ವಲ್ಪ ಇನ್ನು ಕೆಳಗೆ ತಗೋರಿ. ಓಕೆ, ಇಲ್ಲಿಂದ ಬರಬೇಕು. ಅವಾಗ ನಾನೇನ್ ಮಾಡ್ತೀನಿ, ಮತ್ತೆ ಇದನ್ನ ಮಿನಿಮೈಸ್ ಮಾಡ್ಕೊಂಡು ನನಗೆ ಒಂದು 2 ಕಪಲ್ ಕೂಡಿರುವಂತ ಒಂದು ಫೋಟೋವನ್ನ ತಗೋತಾ ಇದೀನಿ. ಓಕೆ, ಸಂಪೂರ್ಣವಾಗಿ ಆ ಒಂದು ಫೋಟೋವನ್ನ ಇಲ್ಲಿ ತಗೊಂಡು ಮತ್ತೆ ಆಫ್ಟರ್ ಎಫೆಕ್ಟ್ ಒಳಗೆ ತಂದು ಇದನ್ನ ಸಂಪೂರ್ಣವಾಗಿ ಇಲ್ಲಿ ಬಿಟ್ಟು ಏನ್ ಮಾಡ್ಬೇಕು, ಇದೇ ಫೋಟೋವನ್ನ ಕೆಳಗಡೆ ತಗೊಂಡ್ ಬರ್ಬೇಕು. ಆ ಒಂದು ಟೈಮಿಂಗ್ ಅನ್ನ ಇದರ ಮುಂದ್ಗಡೆ ಬರ್ಬೇಕಿಲ್ಲ, ಅವಾಗ ತಂದು ಏನ್ ಮಾಡ್ಬೇಕು, ಇದನ್ನ ಸಂಪೂರ್ಣವಾಗಿ ಇಷ್ಟು ಬಿಡಿ. ಆಟೋಮೆಟಿಕ್ ಆಗಿ ನೋಡ್ಬೋದು ಬರ್ತಿದ್ದಾನೆ. ಈ ರೀತಿಯಾಗಿ ಫೋಟೋ ನಮ್ಗ ಬಂದ್ಬಿಡ್ತದೆ. ಓಕೆ, ಎಲ್ಲಿ ತನ ಬಂದ್ಬಿಡ್ತದ, ಎಲ್ಲಿ ತನ ಬರ್ಬೇಕು ಅಲ್ಲಿ ತನ ಇಟ್ಕೊಂಡು ಇಲ್ಲಿದಿಂದ ಆ ಫೋಟೋ ಬೇಕಾಗಿಲ್ಲ ಸರ್ ಅಂದ್ರೆ ಇದನ್ನ ಕಂಟ್ರೋಲ್ ಅಲ್ಟ್ ಹಿಡಿದು ತೆಗೆದ್ ಬಿಡ್ಬೋದು. ಇನ್ನೊಂದು ಇಲ್ಲಿ ಆರತಿ ಅನ್ನುವಂಥದ್ದು ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಸ್ವಲ್ಪ ಅದರದ ಒಂದು ಟೈಮಿಂಗ್ ಕಾಣಿಸ್ತಾ ಇರುವಂತದ್ದು, ಅಂದ್ರೆ ಒಪಾಸಿಟಿ ಕಾಣಿಸ್ತಾ ಇದೆ. ವಾಪಸ್ ತಗೊಂಡು ಅದಕ್ಕೆ ಏನ್ ಮಾಡ್ಬೇಕು, ನಾಕ್ ಇದೆ, ಅದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡಿ. ಓಕೆ, ಕಂಪ್ಲೀಟ್ ಆಗಿ ನಾವು ಇದನ್ನ ಇಲ್ಲಿ ಇಟ್ಕೋಬಹುದು, ಇದ್ರ ಮೇಲೆ ತಂದು ಇಟ್ಕೊಂಡ್ಬಿಡಿ. ಅಂದ್ರೆ ಒಪಾಸಿಟಿ ಕಾಣಿಸ್ತಾ ಇತ್ತು, ಈಗ ಸಂಪೂರ್ಣವಾಗಿ ಹೋಗ್ಬಿಟ್ಟಿರ್ತದೆ. ನೋಡ್ಬೋದು, ಸಂಪೂರ್ಣವಾಗಿ ಬಂದಿದೆ, ಹೆಸರು ಕೂಡ ಬಂದಿರುವಂತದ್ದು. ಓಕೆ, ಈಗೇನ್ ಮಾಡ್ಬೇಕಾಗಿದೆ, ಸ್ವಲ್ಪ ಮುಂದ್ಗಡೆ ಹೋಗ್ತಿದ್ದಾನೆ. ಮತ್ತೇನಿದೆಯಪ್ಪ, ಇಲ್ಲಿಂದ ದಿನಾಂಕ ಸಮಯ ಅದನ್ನ ಹಾಕೊಂಡ್ಬಿಡ್ಬೋದು. ಇಲ್ಲಿಂದ ದಿನಾಂಕ ಸಮಯ ಅಂತ ಬರ್ತಿದ್ದಾನೆ. ಇಲ್ಲಿಂದ ನಾವು ಸ್ವಲ್ಪ ಟೈಮಿಂಗ್ ಈ ರೀತಿಯಾಗಿ ಇಟ್ಕೊಂಡು ಕಂಪ್ಲೀಟ್ ಆಗಿ ಬಂದಿರಬಾರ್ದು.
ಮತ್ತೆ ಇಲ್ಲಿಂದ ದಿನಾಂಕ ಅಂತ ನಾನು ಬರಿತಾ ಇದ್ದೀನಿ 25/4/2025 ಅಂತ ಬರೆದು ಮತ್ತೆ ಟೈಮ್ ಕೂಡ 12:30 ಗಂಟೆಗೆ ಅಂತ ನಾನು ಏನ್ ಮಾಡ್ತೀನಿ ಸಂಪೂರ್ಣವಾಗಿ ಬರೆದು ಬಿಡ್ತೀನಿ, ಗಂಟೆಗೆ ಅಂತ ಬರೆದು ಬಿಡ್ತೀನಿ. ಓಕೆ, ಇದನ್ನು ಕೂಡ ಎರಡು ಕಾಪಿ ಮಾಡ್ಕೊಳ್ಳೋಣ. Ctrl+X ಮತ್ತೆ ಆಫ್ಟರ್ ಇಫೆಕ್ಟ್ ಒಳಗೆ ಹೋಗಿ ಟೆಕ್ಸ್ಟ್ ಟೂಲ್ ತಗೊಂಡು ಒಂದ್ ಕಡೆ ಕ್ಲಿಕ್ ಅನ್ನ ಮಾಡ್ಕೊಂಡು Ctrl+V ಮಾಡ್ಕೊಂಡ್ರೆ ಬಂದಿರ್ತದ, ಅದನ್ನೇ ತಗೊಂಡು ಬಂದು ಇಲ್ಲಿ ಇಟ್ಕೋಬಹುದು. ಓಕೆ, ಈ ರೀತಿಯಾಗಿ ಇಟ್ಕೊಂಡು ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಸಣ್ಣದು ಕೂಡ ಮಾಡ್ಬೋದು. ಗೊತ್ತಾಗ್ತಿದೆ ಸರ್? ಸ್ವಲ್ಪ ಕೆಳಗಡೆ ಸಣ್ಣದಾಗ್ಬೇಕು ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಟಿ ಅನ್ನೋ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರಡನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ನೀವೇನ್ ಮಾಡ್ಬೋದು, ಸಣ್ಣದಾಗಿ ಕೂಡ ಮಾಡ್ಕೋಬಹುದು. ಮತ್ತೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಗಿದೆ, ಇದ್ರ ಮೇಲ್ಗಡೆ ಹೋಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಇದನ್ನ ಡಿಸ್ಟೆನ್ಸ್ ಕೂಡ ನೀವೇನ್ ಮಾಡ್ಬೋದು, ಸ್ವಲ್ಪ ಈ ರೀತಿಯಾಗಿ ಕನೆಕ್ಷನ್ ಕೂಡ ಮಾಡ್ಕೋಬಹುದು, ಅಂದ್ರೆ ಎಡಿಟ್ ಕೂಡ ಮಾಡಬಹುದು. ಓಕೆ, ಫಾಂಟ್ ಗಳು ಚೇಂಜ್ ಮಾಡ್ಬೇಕಂದ್ರೆ ಅಕ್ಷರಗಳನ್ನ ಇಲ್ಲಿಂದ ಕೂಡ ನಿಮ್ಗೆ ಚೇಂಜಸ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ನೀವು ಯಾವ ಅಕ್ಷರ ನಿಮ್ಗೆ ಬೇಕೋ ಆ ಅಕ್ಷರವನ್ನ ನೀವೇನ್ ಮಾಡ್ಬೋದು, ಚೇಂಜಸ್ ಅನ್ನ ಮಾಡ್ಕೋಬಹುದು. ಓಕೆ, ಬೋಲ್ಡ್ ಆಗಿದೆ, ಬೋಲ್ಡ್ ತೆಗಿರಿ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಅದನ್ನು ಕೂಡ ಬೋಲ್ಡ್ ಮೇಲೆ ಅಂದ್ರೆ ತೆಗೆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಕೂಡ ನಾವೇನ್ ಮಾಡ್ಬೋದು, ಎಡಿಟಿಂಗ್ ನ ಮಾಡ್ಕೋಬಹುದು. ಇದಕ್ಕೂ ಕೂಡ ಒಂದು ಇಫೆಕ್ಟ್ ಬೇಕಲ್ಲ ಸರ್ ಅಂದ್ರೆ ಇಫೆಕ್ಟ್ ಒಳಗೆ ಹೋಗಿ ಜಸ್ಟ್ ಫಾರ್ ದ ಅದ್ರ ಮೇಲೆ ಕ್ಲಿಕ್, ಬೇರೆ ಬೇರೆದು ಕೂಡ ಇದ್ದಿರುತ್ತೆ, ನಿಮ್ಗೆ ಯಾವ್ದು ಬೇಕಾ ಆ ಒಂದು ಇಫೆಕ್ಟ್ ಇದ್ದಿರುತ್ತೆ. ನಿಮ್ಗೆ ಯಾವ ಇಫೆಕ್ಟ್ ಬೇಕೋ ಅಂದ್ರೆ ಒಂದೇ ಇಫೆಕ್ಟ್ ಕೊಡಬೇಕಾಗ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ. ಈ ರೀತಿಯಾಗಿ ಕೂಡ ನೀವು ಇಫೆಕ್ಟ್ ಕೊಡಬಹುದು. ನೋಡಿ, ಈ ರೀತಿಯಾಗಿ ಬರ್ತಿದ್ದಾನೆ, ಮೇಲ್ಗಡೆಯಿಂದ ಡೇಟ್ ಈ ರೀತಿಯಾಗಿ ಬಂದ್ ಬೀಳುತ್ತೆ. ಈ ರೀತಿಯಾಗಿ ಕೂಡ ಇಫೆಕ್ಟ್ ಅನ್ನ ನೀವು ಸಂಪೂರ್ಣವಾಗಿ ಕೊಡಬಹುದು. ಮತ್ತೆ ಇದಾದ ನಂತರ ಮುಂದೇನಿದೆ ಅನ್ನೋದನ್ನ ನಾವು ನೋಡಿದಾಗ ಸಂಪೂರ್ಣವಾಗಿ ಅದನ್ನು ಕೂಡ ಹೋಗ್ಬೇಕೀಗ. ಓಕೆ, ಕಂಪ್ಲೀಟ್ ಆಗಿ ಎಲ್ಲಿಂದ ಬರಬೇಕು, ಇಲ್ಲಿಂದ ಅಷ್ಟೇ ಬಂದ ನನ್ಗೆ ಏನಾಗುತ್ತೆ, ಟೈಮಿಂಗ್ ಸಮಯ ಬತ್ತು. ಅದಾದ್ಮೇಲೆ ಇದು ಏನಾಗ್ಬೇಕು, ಇಲ್ಲಿಂದ ಅದು ಸಮಯ ಅದು ಬ್ಲರ್ ಆಗ್ತಿದ್ದಾನೆ, ಕೆಳಗಡೆದು ಕೂಡ ಬ್ಲರ್ ಆಗ್ಬೇಕು ನನ್ಗೆ. ಇಲ್ಲಿಂದ ಒಂದು ಟೈಮ್ ಇಟ್ಕೊಂಡ್ಬಿಡಿ. ಓಕೆ, ಆ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಅದರ ಒಂದು ಕಂಟ್ರೋಲರ್ಸ್ ಓಪನ್ ಮಾಡ್ಕೊರಿ. ಟ್ರಾನ್ಸ್ಫಾರ್ಮ್ ಮೇಲೆ ಹೋಗಿ ಇದನ್ನ ಒಪಾಸಿಟಿ ಅಂತ ಇದ್ದಿರುತ್ತೆ, ಆ ಒಂದು ಒಪಾಸಿಟಿಯನ್ನ ಮುಂದೆ ಹೋಗ್ತಿದ್ದಾನೆ ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಹೋಗ್ತಿದ್ದಾನೆ, ಇದನ್ನ 0 ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಹೋಗ್ಬಿಡ್ತದೆ. ನೋಡ್ಬೋದು, ಕಂಪ್ಲೀಟ್ ಆಗಿ 0ನೇ ಮಾಡ್ಕೋಬೇಕು, 5 ಅಂತ ಇಟ್ಕೋಬಾರ್ದು. ಇದನ್ನ ಸಂಪೂರ್ಣವಾಗಿ 0 ಮಾಡ್ಕೊಂಬಿಡಿ. ಕಂಪ್ಲೀಟ್ 0 ಇತ್ತು ಅಂದ್ರೆ ಯಾವುದೇ ರೀತಿಯಾದ ಒಪಾಸಿಟಿ ನಮ್ಗೆ ಕಾಣಿಸೋದಿಲ್ಲ. ನೋಡಿ, ದಿನಾಂಕ ಇತ್ತು. ಈಗ ನೆಕ್ಸ್ಟ್ ಇನ್ನೊಂದು ಕಪಲ್ ಫೋಟೋ ಬರಬೇಕಾಗಿದೆ, ಇಲ್ಲಿಂದ ಬರಬೇಕು. ಓಕೆ, ಇಲ್ಲಿಂದ ಒಂದು ಫೋಟೋ ಬರಬೇಕಾಗಿದೆ. ಅವಾಗ ನಾನೇನ್ ಮಾಡ್ತೀನಿ, ಮತ್ತೆ ಇದನ್ನ ಮಿನಿಮೈಸ್ ಮಾಡ್ಕೋತಾ ಇದೀನಿ, ಸಿಂಗಲ್ ಫೋಟೋ ಬರಬೇಕಾಗಿದೆ ಅಥವಾ ಡಬಲ್ ಫೋಟೋ, ನೀವು ಯಾವ ಫೋಟೋ ಬೇಕೋ ಆ ಒಂದು ಫೋಟೋನ ನೀವೇನ್ ಮಾಡ್ಬೋದು, ಇದನ್ನ ಓಪನ್ ಮಾಡ್ಕೊಂಡು ಮತ್ತೆ ಆಫ್ಟರ್ ಇಫೆಕ್ಟ್ ಒಳಗೆ ತಂದು ಪ್ರಾಜೆಕ್ಟ್ ಅಲ್ಲಿ ಬಿಟ್ಟು ಈ ಒಂದು ಫೋಟೋ ಮತ್ತೆ ಕೆಳಗಡೆ ತಗೊಂಡ್ ಬಂದು ಎಲ್ಲಿಂದ ಬರಬೇಕು ಆ ಒಂದು ಟೈಮಿಂಗ್ ಸ್ವಲ್ಪ ಮುಂದ್ಗಡೆ ತಗೊಂಡು ಹೋಗ್ಬೋದು. ಇಲ್ಲಿಂದ ಆ ಫೋಟೋ ಬರಬೇಕಾಗಿದೆ ನನ್ಗೆ, ಅವಾಗ ನೀವೇನ್ ಮಾಡ್ಬೋದು, ಇಲ್ಲಿಂದ ಆ ಒಂದು ಫೋಟೋನ ಟೈಮಿಂಗ್ ಇಟ್ಕೊಂಡ್ರೆ ಈ ರೀತಿಯಾಗಿ ಬಂದಿರತ್ತೆ. ಅದೇ ಫೋಟೋನ ಹಿಡಿದು ನೀವು ಈ ರೀತಿಯಾಗಿ ಸರಿಸ್ಕೊಂಡು ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದ್ರೆ ದೊಡ್ಡದು ಕೂಡ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ಒಂದು ಫೋಟೋ ಕೂಡ ನಾವು ಹಾಕಿದೀವಿ. ಓಕೆ, ಇಲ್ಲಿವರೆಗೆ ಈ ರೀತಿಯಾಗಿ ಫೋಟೋ ಬಂತು. ಆಮೇಲೆ ಮುಂದ್ಗಡೆ ಇನ್ನೊಂದು ಫೋಟೋ ಬರುತ್ತೆ, ಇಲ್ಲಿಂದ ಈ ರೀತಿಯಾಗಿ ಇನ್ನೊಂದು ಫೋಟೋ ಇದ್ರ ಕೆಳಗಡೆ ಬರ್ತಾ ಇದೆ. ಅವಾಗ ನಾನೇನ್ ಮಾಡ್ತೀನಿ, ಮತ್ತೆ ಮಿನಿಮೈಸ್ ಮಾಡ್ಕೊಂಡು ಇನ್ನೊಂದು ಫೋಟೋ ಕೂಡ ಸಂಪೂರ್ಣವಾಗಿ ತಗೋತಾ ಇದೀನಿ. ಇದೇ ಒಂದು ಫೋಟೋ ತಗೊಂಡು ಆಫ್ಟರ್ ಇಫೆಕ್ಟ್ ಒಳಗೆ ಬಂದು ಪ್ರಾಜೆಕ್ಟ್ ಅಲ್ಲಿ ಬಿಡಬೇಕು. ಮತ್ತೆ ಈ ಒಂದು ಪ್ರಾಜೆಕ್ಟ್ ಫೈಲ್ ಕೆಳಗಡೆ ತಗೋಬೇಕು, ಅದನ್ನ ಮತ್ತೆ ಕಂಪ್ಲೀಟ್ ಆಗಿ ಮುಂದೆ ತಗೊಂಡು ಹೋಗ್ಬೇಕು ಟೈಮಿಂಗ್. ಓಕೆ, ಇಲ್ಲಿಂದ ನಾವೇನ್ ಮಾಡ್ಬೇಕು, ಈ ಒಂದು ಫೋಟೋ ಕೂಡ ಸಂಪೂರ್ಣವಾಗಿ ಈ ರೀತಿಯಾಗಿ ಇಟ್ಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಇಟ್ಕೊಂಡು ಒಂದು ಎಡಿಟ್ ಕೂಡ ಮಾಡಬಹುದು. ನೋಡಿ, ಇಲ್ಲಿಂದ ಜಸ್ಟ್ ಪ್ಲೇ ಮಾಡ್ತಿದ್ದಾನೆ, ಆ ಒಂದು ಫೋಟೋ ಕೂಡ ನನಗೆ ಏನಾಗ್ಬಿಡುತ್ತೆ, ಸಂಪೂರ್ಣವಾಗಿ ಈ ರೀತಿಯಾಗಿ ಬಂದ್ಬಿಡ್ತದೆ. ನೋಡಿ, ಚೆನ್ನಾಗಿ ಎಡಿಟ್ ಮಾಡ್ತಾ ಇದೀವಿ. ಈಗ ಮತ್ತೆ ನನ್ಗೆ ಏನ್ ಮಾಡ್ಬೇಕಾಗಿದೆ, ಮುಂದಿನ ಟೈಮಿಂಗ್ ಇದೆ, ಇದನ್ನ ಸರಿಸಬಹುದು. ಇವೆರಡು ಆದ ನಂತರ ಏನ್ ಬರ್ಬೇಕಪ್ಪ ಅಂದ್ರೆ ಮುಂದ್ಗಡೆ ಏನಿದೆ ಅನ್ನೋದನ್ನ ನಾವು ನೋಡೋಣ. ಓಕೆ, ಎಷ್ಟೆಲ್ಲ ಆದ ನಂತರ ಏನಾಗಿಲ್ಲ, ಈಗ ವಿವಾಹ ಸ್ಥಳ ಅಂತ ಬರ್ತಾ ಇದೆ. ಓಕೆ, ಅವಾಗ ನಾವೇನ್ ಮಾಡ್ಬೇಕು, ವಿವಾಹ ಸ್ಥಳ ಕೂಡ ಸಂಪೂರ್ಣವಾಗಿ ಕನ್ನಡದಲ್ಲಿ ಬರೋದು. ಓಕೆ, ನಾನು ಗುರು ದೇವಸ್ಥಾನ ಅಂತ ಸಂಪೂರ್ಣವಾಗಿ ಬರೆದು ಬಿಡ್ತೇನೆ. ಓಕೆ, ದೇವಸ್ಥಾನ ಅಂತ ಸಂಪೂರ್ಣವಾಗಿ ಬರೆದು ಬಿಡ್ತೀನಿ. ಓಕೆ, ಗುರು ದೇವಸ್ಥಾನ ಅಂತ ಅಷ್ಟೇ ಬರೆದು ಬಿಡ್ತೇನೆ. ಶ್ರೀ ಗುರು ದೇವಸ್ಥಾನ, ಅವಾಗ ಇಲ್ಲಿಂದ ಶ್ರೀ ಗುರು ದೇವಸ್ಥಾನ ಅಂತ ಸಂಪೂರ್ಣವಾಗಿ ಇದನ್ನು ಕಾಪಿ ಮಾಡ್ಕೊಂಡು ಮತ್ತೆ ನಾವೇನ್ ಮಾಡ್ಬೇಕು, ಇಲ್ಲಿ ತಂದು ಬಿಡ್ಬೇಕಲ್ಲ, ಟಿ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಹೊರಗಡೆ ಕ್ಲಿಕ್ ಮಾಡ್ಕೊಂಡ್ರೆ, ಹೊರಗಡೆ ಯಾಕಂದ್ರೆ ಒಳಗಡೆ ಪ್ರಾಜೆಕ್ಟ್ ಗಳು ನಾವು ಮಾಡಿದ್ದಿರ್ತಾವಲ್ಲ, ಹಾಗಾಗಿ ಹೊರಗಡೆ ಇಟ್ಕೋಬೇಕು. ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊರಿ, ಗುರು ದೇವಸ್ಥಾನ ಅಂತ ಬಂದ್ಬಿಡತ್ತೆ. ಓಕೆ, ಗುರು ದೇವಸ್ಥಾನ, ಊರ ಹೆಸರು ಹಾಕ್ರಿ. ನಾ ಊರ ಹೆಸರು ಹಾಕಿಲ್ಲ, ಮತ್ತೆ ನೀವು ಮದುವೆಗೆ ಬಂದ್ರೆ ನಾ ಇಲ್ಲಿಂದ ಊಟ ಹಾಕ್ಲಿ ನಿಮ್ಗೆ. ಓಕೆ, ಜಸ್ಟ್ ಎಡಿಟ್ ಕಲಿಸ್ತಾ ಇದೀನಿ. ಇಲ್ಲಿಂದ ನೀವೇನ್ ಮಾಡ್ಬೇಕು, ವಿವಾಹ ಸ್ಥಳ, ಎಲ್ಲಿಂದ ಇನ್ನ ಸ್ಥಳ ಬಂದ್ ಮೂಡಿರಬಾರ್ದು, ಅವಾಗ್ಲೇನೆ ಇದು ಅನಿಮೇಷನ್ ಆಗ್ಲಿಕ್ಕೆ ಶುರು ಆಗ್ಬೇಕು. ಓಕೆನಾ, ಇಲ್ಲಿಂದ ಅನಿಮೇಷನ್ ಇವು ಬೇರೆ ಬೇರೆ ಇಫೆಕ್ಟ್ ಗಳು ಕೂಡ ಇದ್ದಿರತ್ತೆ, ನೋಡ್ಬೋದು. ಈ ರೀತಿಯಾಗಿ ಇಫೆಕ್ಟ್ ಇಟ್ಕೋರಿ, ಪ್ಲೇ ಮಾಡ್ರಿ. ನೋಡ್ರಿ, ವಿವಾಹ ಸ್ಥಳ ಕೂಡ ಈ ರೀತಿಯಾಗಿ ಇಫೆಕ್ಟ್ ಒಳಗ ಸಂಪೂರ್ಣವಾಗಿ ಬಂದ್ಬಿಡ್ತಾವ. ಓಕೆ, ಬರ್ತಿದ್ದಾನೆ, ಏನ್ ಮಾಡ್ಬೋದು, ಕಂಪ್ಲೀಟ್ ಆಗಿ ವಿವಾಹ ಸ್ಥಳ ಆಯ್ತು. ಮತ್ತೆ ಇಲ್ಲಿಂದ ಏನಾಗ್ಬೇಕು, ಇದು ವಿವಾಹ ಸ್ಥಳ ಹೋಗ್ತಿದ್ದಾನೆ, ನಮಗೂ ಕೂಡ ಇದು ಬ್ಲರ್ ಆಗಿ ಹೋಗ್ಬೇಕು. ಅವಾಗ ನಾನೇನ್ ಮಾಡ್ತೀನಿ, ಮತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಟೈಮಿಂಗ್, ಇಲ್ಲಿಂದ ಟ್ರಾನ್ಸ್ಫಾರ್ಮ್ ಮೇಲೆ ಹೋಗಿ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಮುಂದ್ಗಡೆ ಹೋಗ್ತಿದ್ದಾನೆ, ಇದನ್ನ ಒಪಾಸಿಟಿ 100 ಮಾಡ್ಬಿಡೋದು ಇಲ್ಲಿಂದ. ಓಕೆ, ಸಂಪೂರ್ಣವಾಗಿ ಏನ್ ಮಾಡ್ಬೇಕು, 0 ನೀವು ಮಾಡ್ಕೋಬೇಕು. ಓಕೆನಾ, ಕಂಪ್ಲೀಟ್ ಆಗಿ ಹೋಗ್ಬಿಡತ್ತೆ. ನೋಡಿ, ದೇವಸ್ಥಾನ ಇನ್ನು ಸ್ವಲ್ಪ ಮುಂದೆ ತಗೊಳ್ಳೋಣ ಅದರ ಟೈಮಿಂಗ್.
ಓಕೆ, ಈ ರೀತಿಯಾಗಿ ಸಂಪೂರ್ಣವಾಗಿ ದೇವಸ್ಥಾನ ಹೋಗುತ್ತೆ. ಸರ್ವರಿಗೂ ಹಾರ್ದಿಕ ಸ್ವಾಗತ. ನೋಡ್ಬೋದು ಸಂಪೂರ್ಣವಾಗಿ ನಾವೇನ್ ಮಾಡಿದೀವಿ, ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಮಾಡ್ಕೊಂಡಿದೀವಿ. ನೋಡ್ಬೋದು ಎಲ್ಲಾ ತರ ಒಂದು ಇಫೆಕ್ಟ್ ಅನ್ನ ಹಾಕಿ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ ನೋಡಿ ಈ ರೀತಿಯಾಗಿ ಎಲ್ಲಾ ಎಫೆಕ್ಟ್ ಗಳನ್ನ ಕೊಟ್ಟಿದ್ದೀವಿ, ಮತ್ತೆ ವಿಡಿಯೋ ಕ್ಲಿಪ್ ಗಳು ಕೂಡ ಬಂದಿದೆ. ಬಟ್ ಇಲ್ಲಿ ವಿನಾಯಕ್ ಅನ್ನೋದು ಕಾಣಿಸ್ತಾ ಇದೆ ನೋಡ್ಬೋದು, ಅಂದ್ರೆ ಯಾಕಂದ್ರೆ ಅದಕ್ಕೆ ಒಂದು ಇಫೆಕ್ಟ್ ಹೋಗಿದೆ ಅಂತ ಅನಿಸ್ತಾ ಇದೆ. ಆ ಒಂದು ವಿನಾಯಕ್ ಅನ್ನುವಂತ ಇಫೆಕ್ಟ್ ಅನ್ನು ಕೊಡೋಣ ಅದಕ್ಕೆ. ಓಕೆನಾ, ಕೊಡೋಣ. ಹೋಗಿದೆ ಅದು ಕೆಲವೊಂದು ಟೈಮ್ ಈ ರೀತಿಯಾಗಿ ಆಗುತ್ತೆ, ಯಾಕಂದ್ರೆ ಆಗ್ಲೇ ನಾವು ಹೆಸರು ಬರೆಯೋ ಸಮಯದಲ್ಲಿ ಏನೋ ಒಂದು ಆಗಿದೆ ಅದು. ಓಕೆ, ಈ ರೀತಿಯಾಗಿ ಬತ್ತಾ ಚಿ ರಾ ಅಂತ ಬರ್ತಿದ್ದಾನೆ. ವಿನಾಯಕನ ಸೆಲೆಕ್ಷನ್ ಮಾಡ್ಕೊರಿ. ವಿನಾಯಕ್ ಹೆಸರು ಎಲ್ಲಿದೆ, ಇದು ಇರ್ಬೋದು. ಓಕೆ, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಅದರದ್ದೇ ಆದಂತ ಒಂದು ಇಫೆಕ್ಟ್ ಕೊಟ್ರೆ ಆಟೋಮೆಟಿಕ್ ಆಗಿ ಈಗ ಆ ಒಂದು ಇಫೆಕ್ಟ್ ಅಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿರ್ತದೆ. ಓಕೆ, ಈಗ ನೋಡಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಫೆಕ್ಟ್ಗಳು ಎಲ್ಲ ಬಂದಿದೆ, ಫೋಟೋ ಕೂಡ ಬಂದಿದೆ, ಎಫೆಕ್ಟ್ ಕೂಡ ಬಂದಿದೆ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಡಿದೀವಿ. ಮತ್ತೆ ಇದರ ಜೊತೆಗೆ ಇದನ್ನ ಔಟ್ಪುಟ್ ಮಾಡ್ಬೇಕಲ್ಲ ಸರ್, ಒಳಗಡೆ ಮ್ಯೂಸಿಕ್ ಆಲ್ರೆಡಿ ಮ್ಯೂಸಿಕ್ ಇದೆ, ನಿಮ್ಗೆ ಪ್ಲೇ ಮಾಡಿ ತೋರಿಸ್ತಾ ಇಲ್ಲ ಅಷ್ಟೇ. ನೀವು ಏನ್ ಮಾಡ್ಬೋದು ಅಂದ್ರೆ ನೀವು ಒಂದು ಮ್ಯೂಸಿಕ್ ಹಾಕೊಂಡು ಪ್ಲೇ ಮಾಡ್ಕೋಬಹುದು. ಓಕೆನಾ, ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನ ರೆಂಡರ್ ತೆಗಿಬೇಕಾಗಿದೆ ಅಲ್ಲ ಸರ್, ಔಟ್ಪುಟ್ ತೆಗಿಬೇಕು ಅಂದ್ರೆ ಕಾಂಪೋಸಿಷನ್ ಒಳಗೆ ಹೋಗಿ ಆಡ್ ಟು ರೆಂಡರ್ ಕ್ಯೂ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಬೆಸ್ಟ್ ಸೆಟ್ಟಿಂಗ್ ಅಂತ ಬಂದಿರುತ್ತೆ, ಇದರಲ್ಲಿ ಬೆಸ್ಟ್ ಇರಬೇಕು, ಇವೆಲ್ಲವನ್ನು ಕೂಡ ಕರೆಕ್ಟ್ ಆಗಿರ್ಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ, ಇದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ ಕ್ವಾಲಿಟಿ ಒಂದು ಔಟ್ಪುಟ್ ಮೂಡ್ ಮೇಲೆ AV ಅಂತ ಇದ್ದಿರುತ್ತೆ, 256 ಒಂದು ಪಿಕ್ಸೆಲ್ ಒಳಗೆ ಸಾಕು. ಇದನ್ನ ವಿಡಿಯೋ ಮತ್ತೆ ಆಡಿಯೋ ಎರಡೂ ಬರಬೇಕಾಗಿದೆ. ಎರಡನ್ನು ಕೂಡ ನಾವು ಏನ್ ಮಾಡಬಹುದು, ತಗೊಂಡು ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇದರ ಮೇಲೆ ಔಟ್ಪುಟ್ ಒಂದು ಹೆಸರು ಕೊಡಬೇಕಾಗಿದೆ. ಏನ್ ಕೊಡಬೇಕಾಗಿದೆ ಅಂದ್ರೆ ಡಬ್ಲ್ಯೂ ಅಂತ, ವೆಡ್ಡಿಂಗ್ ಅಂತ ನಾನು ಶಾರ್ಟ್ ಕಟ್ ಕೊಡ್ತಾ ಇದ್ದೀನಿ. ಇದನ್ನ ಸೇವ್ ಮಾಡ್ಕೊಂಡು ಜಸ್ಟ್ ರೆಂಡರ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಏನಾಗುತ್ತೆ, ಇದು ಕಂಪ್ಲೀಟ್ ಆಗಿ ರೆಂಡರ್ ಆಯ್ತು ಅಂದ್ರೆ ನಿಮ್ಮ ಒಂದು ಔಟ್ಪುಟ್ ಏನಾಗುತ್ತೆ, ಸಂಪೂರ್ಣವಾಗಿ ಕೆಲಸ ಮಾಡಿರುವಂತ ಒಂದು ಫೈಲ್ ಅನ್ನ ನೀವೇನ್ ಮಾಡಬಹುದು, ಔಟ್ಪುಟ್ ಆಗಿ ನೋಡಬಹುದು. ಓಕೆ, ವೇಟ್ ಮಾಡೋಣ ಸಂಪೂರ್ಣವಾಗಿ ಔಟ್ಪುಟ್ ಆಗ್ಲಿ. ಓಕೆ, ನೋಡಬಹುದು ಸಂಪೂರ್ಣವಾಗಿ ಔಟ್ಪುಟ್ ಆದ ನಂತರ ಕಂಪ್ಲೀಟ್ ಆಗಿ ನಮಗೆ ರೆಂಡರ್ ಆಗಿರುವಂತದ್ದು ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದನ್ನ ಮಿನಿಮೈಸ್ ಮಾಡ್ಕೊಂಡು ನಾವು ಮಾಡಿರುವಂತಹ ವಿಡಿಯೋನ ನೋಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ನಾನು ಸೇವ್ ಮಾಡಿರುವಂತಹ ವಿಡಿಯೋ ಸೇವ್ ಆಗಿದೆ. ಇದನ್ನ ಡಬಲ್ ಕ್ಲಿಕ್ ಮಾಡ್ಕೊಂಡು ಸಂಪೂರ್ಣವಾಗಿ ಓಪನ್ ಮಾಡಿ ನೋಡೋಣ. ಇಷ್ಟೊತ್ತನ ಮಾಡಿರುವಂತಹ ಡಿಸೈನ್ ಅನ್ನ ಸಂಪೂರ್ಣವಾಗಿ ನೋಡ್ತಾ ಇದೀವಿ. ನೋಡಬಹುದು ಕಂಪ್ಲೀಟ್ ಆಗಿ ಅನಿಮೇಷನ್ ಆಗಿ ಬಂದಿರುವಂತಹ ಕ್ಲಿಪ್, ಮದುವೆಯ ಮಮತೆಯ ಕರೆ ಓಲೆ, ಎಲ್ಲರೂ ಮದುವೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದೀವಿ. ಚೀರಾ ಅಂತ ಬಂದ್ಬಿಟ್ಟು ವಿನಾಯಕ್ ಅಂತ ಹುಡುಗನ ಹೆಸರು ಬತ್ತು, ಸ್ಟೈಲ್ ಒಳಗ ಅದನ್ನು ಹೋಯ್ತು, ಹುಡುಗಿ ಹೆಸರು ಬತ್ತು, ಸುಮ್ಮನೆ ಎಕ್ಸಾಂಪಲ್ ಆಗಿ ಮಾಡಿದ್ದೀನಿ. ಆರತಿ ಅಂತ ಹೆಸರು ಬತ್ತು, ಕಲರ್ ಚೇಂಜ್ ಮಾಡಬಹುದು. ಜೊತೆಗೆ ನೋಡಿ ಎಷ್ಟು ಚಂದ ಕಪಲ್ಸ್ ಗಳ ಫೋಟೋ ಬತ್ತು. ಅದಾದ್ಮೇಲೆ ಮತ್ತೆ ಇನ್ನೊಂದು ಡಿಸೈನ್ ಬಂದಿರುತ್ತೆ ನಮ್ಗೆ. ಇಲ್ದ ದಿನಾಂಕ ಮತ್ತೆ ಸಮಯ ನೋಡಿ ಅನಿಮೇಷನ್ ಆಗಿ ಕೂಡ ಟೆಕ್ಸ್ಟ್ ಗಳು ಬರ್ತಾ ಇದೆ. ಓಕೆ, ಅದಾದ್ಮೇಲೆ ಕಪಲ್ಸ್ ಫೋಟೋ, ಈ ಕಡೆ ಹುಡುಗನ್ ಫೋಟೋ ಬಂದಿರುತ್ತೆ. ಅದಾದ ನಂತರ ಮತ್ತೆ ನಾವು ಕೆಳಗಡೆ ನೋಡಬಹುದು ಇನ್ನಿತರ ಬೇರೆ ಒಂದು ವಿವಾಹ ಸ್ಥಳ ಕೂಡ ನೀವು ಸಂಪೂರ್ಣವಾಗಿ ಶ್ರೀ ಗುರು ದೇವಸ್ಥಾನ ಅಂತ ಕೂಡ ನಾವು ಸಂಪೂರ್ಣವಾಗಿ ಮಾಡಿರುವಂತದ್ದು. ಸರ್ವರಿಗೂ ಆರ್ಥಿಕ ಸ್ವಾಗತ. ತಪ್ಪದೆ ಸಹ ಕುಟುಂಬದೊಂದಿಗೆ ಮದುವೆಗೆ ಬಂದು ಆಶೀರ್ವಾದ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಹೋಗಿ. ಅದು ಆಯರಿ ಮಾಡದೆ ಊಟ ಮಾಡಬೇಡಿ, ಮೊದಲಿಗೆ ಆಯರಿ ಮಾಡಿ ಊಟ ಮಾಡಿ. ಧನ್ಯವಾದಗಳು. ಈ ರೀತಿಯಾಗಿರುವಂತಹ ವಿಡಿಯೋಸ್ ಗಳನ್ನ ನೀವು ಕೂಡ ಕಲಿಬೇಕಾಗಿತ್ತು ಅಂದ್ರೆ ಆನ್ಲೈನ್ ಕೋರ್ಸ್ ಗಳು ಕೂಡ ಇದ್ದಿರುತ್ತೆ. ಆ ಒಂದು ಆನ್ಲೈನ್ ಕೋರ್ಸ್ ಗೆ ಜಾಯ್ನ್ ಆಗಬೇಕಾಗಿತ್ತು ಅಂದ್ರೆ ಗುರು ನ್ಯಾನಿಕ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಕೂಡ ಏನ್ ಮಾಡಬಹುದು, ಈ ರೀತಿಯಾಗಿರುವಂತಹ ಒಂದು ಎಡಿಟಿಂಗ್ ಮಾಡುವಂತಹ ಕೋರ್ಸ್ ಗಳಿಗೆ ಸುಮಾರು ಲಕ್ಷ ತಗೋತಾರೆ ಹೊರಗೋಗಿ ಕಲ್ತ್ರೆ. ನಾವು ಅಷ್ಟೇನು ತಗೊಳ್ಳೋದಿಲ್ಲ, ಅತ್ಯಂತ ಕಡಿಮೆ ಅಮೌಂಟ್ ಅಲ್ಲಿ ನಿಮ್ಗೆ ಈ ಒಂದು ಕೋರ್ಸ್ ಅನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ರೆ. ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.